ಈ ರಾಸಾಯನಿಕದಿಂದ ಆ ಮಗು ಕಪ್ಪಾಗುತ್ತದೆ. ಆ ಬೆಕ್ಕು ಇಷ್ಟವಾಗುವುದಿಲ್ಲ ಆ ತಾಯಿಗೆ. ಆದ ಕಾರಣ ಡಸ್ಟ್ಬಿನ್ಗೆ ಹಾಕುತ್ತಾಳೆ. ಅದು ಒಬ್ಬ ಒಳ್ಳೆ ಮನುಷ್ಯನಿಗೆ ಸಿಗುತ್ತದೆ. ಇದು ಯಾರು ಬೆಕ್ಕು ಎಂತಂದು ಸಮಾಚಾರ ಮಾಡಿ ಅದನ್ನು ಹೋಗಿ ಸ್ನಾನ ಮಾಡಿಸುತ್ತಾನೆ. ಅದು ಬೆಳ್ಳಗಾಗುತ್ತದೆ, ಸುಂದರವಾಗುತ್ತದೆ. ಅದನ್ನು ಸ್ನಾನ ಮಾಡಿಸಿ 2 ವರ್ಷದ ನಂತರ ಅದು ತಾನು ಕಷ್ಟಪಟ್ಟು ಬಟ್ಟೆ ಹೊಲಿದು ಅದಕ್ಕೆ ತೊಡಿಸಿ ನೋಡಿ ಖುಷಿ ಪಡುತ್ತಾ ಇರುತ್ತಾನೆ. ಮತ್ತು ತಾನು ದಿನವೂ ಕೆಲಸಕ್ಕೆ ಹೋಗಿ ದುಡಿದು ಕಷ್ಟಪಟ್ಟು ಬರುತ್ತಾನೆ. ಮಗುವಿಗೆ ಶಾಲೆಯಿಂದ ಬರುತ್ತದೆ ಮತ್ತು ಅಡಿಗೆ ಮಾಡಿ ಕೂತುಕೊಂಡು ತನ್ನ ತಂದೆಗಾಗಿ ಕಾಯುತ್ತಾ ಕುಳಿತುಕೊಳ್ಳುತ್ತದೆ. ಆದರೆ ಅವರಪ್ಪ ಬರುವುದು ತಡವಾಗುತ್ತದೆ. ಆದ ಕಾರಣ ಮಗು ಕಾಯುವುದನ್ನು ನೋಡಿ ಅವನು ಖುಷಿ ಪಡುತ್ತಾನೆ. ಖುಷಿಪಟ್ಟು ಇಬ್ಬರು ಕೂಡ ವಾಕಿಂಗ್ ಹೋಗುತ್ತಾರೆ. ನಂತರದಲ್ಲಿ ರೋಡಿನಲ್ಲಿ ಐಸ್ ಕ್ರೀಮ್ ತಿನ್ನುತ್ತಾರೆ. ಐಸ್ ಕ್ರೀಮ್ ತಿಂದ ನಂತರ ಒಂದು ರೋಡಿನಲ್ಲಿ ಒಂದು ಹೆಣ್ಣು ಮಗು ಅಳುವುದನ್ನು ನೋಡಿ ಆ ಮಗು ಹೋಗಿ ಆ ಐಸ್ ಕ್ರೀಮನ್ನು ಆ ಹೆಣ್ಣಿಗೆ ಕೊಡುತ್ತದೆ. ಕೊಟ್ಟಿದ್ದನ್ನು ನೋಡಿ ತಿಂದು ಖುಷಿ ಪಡುತ್ತದೆ.